ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜೂನ್ 16ರಂದು ಕರ್ಣ ಧಾರಾವಾಹಿ ಬರೋದು ಪಕ್ಕಾ ಆಗಿತ್ತು. ಅದೇ ರೀತಿ ಈಗ ಕರ್ಣ ಧಾರಾವಾಹಿ ತಂಡದಿಂದ ಮತ್ತೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕರ್ಣ ಧಾರಾವಾಹಿ ಬರೋದು ಪಕ್ಕಾ ಆಗಿದೆ. ಟೈಟಲ್ ಸಾಂಗ್ ರಿಲೀಸ್ ಕೂಡ ಆಗಿದೆ. ಸೀರಿಯಲ್ನಲ್ಲಿ ಭವ್ಯಗೌಡ ಇರ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು. ಕರ್ಣ ಧಾರಾವಾಹಿಯ ಪ್ರೋಮೋ ಮತ್ತು ಟೈಟಲ್ ಸಾಂಗನ್ನು ವಾಹಿನಿ ಹಂಚಿಕೊಂಡಿದೆ. ಇದು ಕರ್ಣ ಸೀರಿಯಲ್ಗಾಗಿ ಕಾಯುತ್ತಿದ್ದವರಿಗಂತೂ ಖುಷಿ ಕೊಟ್ಟಿದೆ. ಕರ್ಣ ಧಾರಾವಾಹಿ ಬರುತ್ತೋ ಇಲ್ವೋ ಎಂದು ಕುತೂಹಲದಲ್ಲಿ ಇದ್ದವರಿಗೆ ಉತ್ತರ ಸಿಕ್ಕಂತಾಗಿದೆ. ಮುಂಚೆ ಕರ್ಣ ಧಾರಾವಾಹಿ ಪ್ರಸಾರ ಆಗುತ್ತಿಲ್ಲ ಎಂಬ ವಿಷಯವನ್ನು ವಾಹಿನಿ ತಿಳಿಸಿತ್ತು. ಅಷ್ಟೇ ಅಲ್ಲ, ನಾಯಕ ಕಿರಣ್ ರಾಜ್ ಹಾಗೆ ಇನ್ನೊಬ್ಬ ನಾಯಕಿ ನಮ್ರತಾ ಗೌಡ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ವಿಷಯವನ್ನು ತಿಳಿಸಿದರು. ಆದರೆ ಭವ್ಯಗೌಡ ಇದರ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಮಾಡಿರಲಿಲ್ಲ. ಇನ್ನು ಕರ್ಣ ಧಾರಾವಾಹಿ ಪ್ರಸಾರ ಆಗುತ್ತದೆ, ಸ್ವಲ್ಪ ತಡವಾಗುತ್ತದೆ, ಕರ್ಣ ಬಂದೇ ಬರ್ತಾನೆ ಎಂದು ಜಿ ಕನ್ನಡ ವಾಹಿನಿ ಹೇಳಿತ್ತಾದರೂ ಪ್ರೇಕ್ಷಕರು ಅನುಮಾನದಲ್ಲಿಯೇ ಇದ್ದರು. ಈ ಸೀರಿಯಲ್ ಬರೋದು ಪಕ್ಕಾನಾ ಎಂಬ ಪ್ರಶ್ನೆ ಕೂಡ ಇತ್ತು. ಇನ್ನು ಜೂನ್ 16ರಿಂದ ಇಲ್ಲಿಯವರೆಗೆ ವಾಹಿನಿಯು ಕರ್ಣ ಧಾರಾವಾಹಿಗೆ ಸಂಬಂಧಿತ ಯಾವುದೇ ಪ್ರೋಮೋವನ್ನು ಕೂಡ ಹಂಚಿಕೊಂಡಿರಲಿಲ್ಲ. ಆದರೆ ಇದೀಗ ಕರ್ಣ ಬರೋದು ನಿಶ್ಚಿತವಾಗಿದೆ. ಇನ್ನು ಕರ್ಣ ಧಾರಾವಾಹಿಯ ಪ್ರೋಮೋ ಮತ್ತು ಟೈಟಲ್ ಸಾಂಗ್ನ ಮೊನ್ನೆಯಷ್ಟೇ ರಿಲೀಸ್ ಮಾಡಿದೆ. ಆದರೆ ಪ್ರಸಾರದ ದಿನಾಂಕವನ್ನು ಫಿಕ್ಸ್ ಮಾಡಿಲ್ಲ, ಶೀಘ್ರದಲ್ಲೇ ಎಂದು ಹೇಳಲಾಗ್ತಾ ಇದೆ. ಇನ್ನು ಕರ್ಣ ಟೈಟಲ್ ಸಾಂಗ್ಗೆ ಜನರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲದೆ ಟೈಟಲ್ ಸಾಂಗ್ ಪ್ರೋಮೋದಲ್ಲಿ ಕೇವಲ ಕರ್ಣನನ್ನೇ ಹೈಲೈಟ್ ಮಾಡಲಾಗಿದೆ. ಕರ್ಣ ಮತ್ತು ಅವನ ಕುಟುಂಬವನ್ನು ತೋರಿಸಲಾಗಿದೆ. ಎಲ್ಲೂ ಭವ್ಯಗೌಡ ಅವರನ್ನಾಗಲಿ ನಮ್ರತನಾಗಲಿ ತೋರಿಸಿಲ್ಲ. ಭವ್ಯಗೌಡ ಅವರು ಈ ಹಿಂದಿನ ವಾಹಿನಿಯ ಜೊತೆ ಮಾಡಿಕೊಂಡ ಒಪ್ಪಂದದ ಅವಧಿ ಜುಲೈನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಹೀಗಾಗಿ ಮುಂದಿನ ತಿಂಗಳಿಂದ ಧಾರಾವಾಹಿ ಪ್ರಸಾರ ಆಗಬಹುದು ಎಂಬ ನಿರೀಕ್ಷೆ ಇದೆ. ಇನ್ನೊಂದೆಡೆ ಭವ್ಯಗೌಡ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಅಕ್ಕನ ಜೊತೆ ಸುತ್ತಾಡಿಕೊಂಡು ಆಕ್ಟಿವ್ ಮೂಡ್ನಲ್ಲಿದ್ದಾರೆ. ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕರ್ಣ ಧಾರಾವಾಹಿ ಬಗ್ಗೆ, ಕರ್ಣ ಧಾರಾವಾಹಿಯಲ್ಲಿ ನಟಿಸಿರುವಂಥ ನಟ ನಟಿಯರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.